ರಾಜ್ಯ ರಾಜಕೀಯದಲ್ಲಿ ಆಗಿರುವಂತಹ ಬೆಳವಣಿಗೆ ಇಡೀ ಕರ್ನಾಟಕದ ಚಿತ್ತ ಈ ಕಡೆನೇ ಇರುವಂತದ್ದು. ಕೆಲವು ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಟ್ಟದಾಟಕ್ಕೆ ಇದೀಗ ಅಧಿಕೃತವಾಗಿ ತೆರೆ ಬಿದ್ದಿದೆ. ಸೊ ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡೋದು ಫಿಕ್ಸ್. ಕರ್ನಾಟಕ ಕಾಂಗ್ರೆಸ್ ಪಟ್ಟದಾಟಕ್ಕೆ ಅಧಿಕೃತವಾದಂತಹ ತೆರೆ ಬಿದ್ದಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿರುವಂತದ್ದು. ಸೊ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ರೀತಿಯಾಗಿ 15 ದಿನಗಳ ಒಂದು ಡೆಡ್ಲೈನ್ ಅನ್ನ ಕೇಳಿದ್ರು. ಬಟ್ ಅದಾದ ನಂತರವೂ ಕೂಡ ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿತು. ಕರ್ನಾಟಕ ಕಾಂಗ್ರೆಸ್ ಪಟ್ಟದಾಟಕ್ಕೆ ಅಧಿಕೃತವಾದಂತಹ ತೆರೆ ಬಿದ್ದಿದೆ. ಕೊನೆಗೂ ಕೂಡ ಮಧ್ಯಾಹ್ನ 2:30ಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಜೀನಾಮೆಯ ಸಲ್ಲಿಕೆ ಬಳಿಕ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಸಿದ್ದು, ರಾಜೀನಾಮೆ ಸಲ್ಲಿಸುವುದಾಗಿ ಸಚಿವರಿಗೆ ಹೇಳಿದಂತಹ ಸಿದ್ದರಾಮಯ್ಯ. 8 ವರ್ಷ 12 ದಿನಗಳ ಕಾಲ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ಇದೀಗ ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. 2:30ಕ್ಕೆ ಕರ್ನಾಟಕ ಕಾಂಗ್ರೆಸ್ ಪಟ್ಟದಾಟಕ್ಕೆ ಅಧಿಕೃತವಾದಂತಹ ತೆರೆ ಬೀಳ್ತಾ ಇದೆ. ತುಂಬಾನೇ ಭಾವುಕರಾಗಿದ್ರು ಡಿಕೆ ಶಿವಕುಮಾರ್. ನೀವು ಯಾವ ರೀತಿಯಾಗಿ ಹೇಳ್ತಿರೋ ಅದೇ ರೀತಿಯಾಗಿ ನಾನು ನಡ್ಕೊಂಡು ಹೋಗ್ತೀನಿ, ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿ ನೀವು ಹೇಳಿದ ಹಾದಿಯಲ್ಲೇ ನಡೀತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಅವರು ಕೂಡ ಭಾವುಕರಾಗಿದ್ವು. ಬಟ್ ಇವತ್ತಿನ ಮೇಜರ್ ಡೆವಲಪ್ಮೆಂಟ್ ಇದರ ಜೊತೆಗೆ ತುಂಬಾನೇ ಕುತೂಹಲಕಾರಿಯಾದಂತಹ ಒಂದು ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಎಂ.ಬಿ. ಪಾಟೀಲ್ ಮಾಡಿರುವಂತಹ ಆ ಒಂದು ಟ್ವೀಟ್ ಎಲ್ಲವೂ ಕೂಡ ನಾಟಕೀಯವಾಗಿದೆಯಾ? ಯಾಕೆ ಎಂ.ಬಿ. ಪಾಟೀಲ್ ಆ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ರು? ಒಂದು ಬಸವಣ್ಣನವರ ವಚನವನ್ನ ಟ್ಯಾಗ್ ಮಾಡಿಬಿಟ್ಟು ನಾಟಕೀಯವಾಗಿದೆ ಎಲ್ಲವೂ ಕೂಡ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋದಕ್ಕೆ ಹೋಗ್ತಾ ಇದ್ದಾರೆ ಎಂ.ಬಿ. ಪಾಟೀಲ್. ಯಾಕೆ ಈ ರೀತಿಯಾಗಿ ಟ್ವೀಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಪ್ರಶ್ನಾರ್ಥಕವಾಗಿದೆ. ಕರ್ನಾಟಕ ಕಾಂಗ್ರೆಸ್ ಪಟ್ಟದಾಟಕ್ಕೆ ಇದೀಗ ಅಧಿಕೃತವಾಗಿ ತೆರೆ ಬಿದ್ದಿರುವಂತದ್ದು. ರಾಜೀನಾಮೆ ಸಲ್ಲಿಸುವುದಾಗಿ ಸಚಿವರಿಗೆ ಹೇಳಿದಂತಹ ಸಿದ್ದರಾಮಯ್ಯ 8 ವರ್ಷ 12 ದಿನಗಳ ಕಾಲ ಸಿಎಂ ಆಗಿರ್ತಾರೆ. ಒಂದು ಬ್ರೇಕ್ಫಾಸ್ಟ್ ಸಭೆಯಲ್ಲೇ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಬಟ್ ಪಟ್ಟದಿಂದ ಕೆಳಗಿಳಿತಾರಾ? ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರಾ? ಬಿಕಾಸ್ ಸಿದ್ದರಾಮಯ್ಯಗೆ ಇರುವಂತಹ ಓವರ್ ಕಾನ್ಫಿಡೆನ್ಸ್, ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಜಾಸ್ತಿ ಇತ್ತಾ? ಈ ಕಡೆ ಡಿಕೆಶಿ ಎಲ್ಲೂ ಕೂಡ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ. ಜೊತೆಗೆ ಶಾಸಕರುಗಳು ಕೂಡ ಮುನ್ಸೂಚನೆಯನ್ನ ಕೊಡ್ತಾ ಇದ್ರು, ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರದು. ಈ ಒಂದು ಪವರ್ ಫೈಟ್ ಬಗ್ಗೆ ಆಗಿರ್ಬೋದು, ಯಾರ ಬಗ್ಗೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲವೂ ಕೂಡ ಇದೀಗ ಅಂತ್ಯ ಆಗಿದೆ. 8 ವರ್ಷ 12 ದಿನಗಳ ಕಾಲ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ 2:30ಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈ ಬಗ್ಗೆ ರಾಜಭವನದಿಂದ ನಮ್ಮ ಪ್ರತಿನಿಧಿ ವಿವೇಕ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ರಾಜ್ಯ ಸರ್ಕಾರದಲ್ಲಿ 6 ತಿಂಗಳಿಂದ ಇದ್ದಂತ ಗೊಂದಲಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಕಂಪ್ಲೀಟ್ಲಿ ಈ ಪವರ್ ಶೇರಿಂಗ್ ವಿಚಾರ ಸುಮಾರು 6 ತಿಂಗಳಿಂದ ಕೂಡ ಚರ್ಚೆ ಆಗ್ತಿತ್ತು. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕೂಡ ಸೃಷ್ಟಿ ಮಾಡ್ತಾ ಇತ್ತು. ವಿಪಕ್ಷಗಳಿಗೂ ಕೂಡ ಇದು ದೊಡ್ಡ ಮಟ್ಟದ ಅಸ್ತ್ರ ಕೂಡ ಆಗಿತ್ತು. ಇದೇ ಪವರ್ ಶೇರಿಂಗ್ ನಲ್ಲಿ ಗೊಂದಲದಲ್ಲಿ ಸರ್ಕಾರ ನಡೆದುಕೊಂಡು ಹೋಗ್ತಾ ಇದೆ 6 ತಿಂಗಳಿಂದ ಅಂತ ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದಕ್ಕೂ ಈಗ ತೆರೆ ಎಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇವತ್ತು 2:30 ಗಂಟೆಗೆ ಇಲ್ಲೇ ಲೋಕಭವನಕ್ಕೆ ಬಂದು ಅವರ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ ರಾಜ್ಯಪಾಲರು ಇಂದೋರ್ನಲ್ಲಿ ಇರ್ತಕ್ಕಂಥವ್ರು ಇಂದೋರ್ನಲ್ಲಿ ಇದ್ದಾರೆ. ಸದ್ಯದ ಮಟ್ಟಿಗೆ ಇಂದೋರ್ನಿಂದ ಅವರು ಬರೋತ್ತಿಗೆ ಎಷ್ಟರ ಮಟ್ಟಿಗೆ ಸಮಯ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಅವರ ಕಚೇರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿ ಹೋಗ್ತಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದಾದ ಬಳಿಕ ಇಲ್ಲಿ 2:30ಗೆ ಬಂದು ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ. ಇದಾದ ಬಳಿಕ 3 ಗಂಟೆಗೆ ಹೋಗಿ ಅವರ ಕೃಷ್ಣದಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ. ಅದು ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಇಲ್ಲಿ ಸಲ್ಲಿಕೆ ಮಾಡಿದ ಬಳಿಕ ಅಲ್ಲಿ ಹೋಗಿ ಅವರ ಒಂದು ಕೊನೆಯ ವಿದಾಯದ
ಭಾಷಣ ಅಂತಾನು ಹೇಳ್ಬಹುದು, ವಿದಾಯದ ಸುದ್ದಿಗೋಷ್ಠಿ ಅಂತಾನು ಹೇಳ್ಬಹುದು. ಆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅದು ನಡೆಸೋದಕ್ಕೂ ಮುಂಚಿತವಾಗಿ ಅವರು ಲೋಕಭವನದಕ್ಕೆ ಏನ್ ಆಗಮಿಸ್ತಾರೆ. ಇಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಆಗ್ತಾ ಇದೆ. ನೀವು ನೋಡ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಪೊಲೀಸರು ಕೂಡ ಜಮಾವಣೆ ಆಗಿದ್ದಾರೆ. ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂತೆ ಅವರು ಬಂದು ಸುಗಮವಾಗಿ ಬಂದು ಇಲ್ಲಿ ಬಂದು ಅವರ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿ ಹೋಗ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಕೂಡ ಮಾಡ್ತಾ ಇದ್ದಾರೆ. ಅವರ KSRP ತುಕಡಿಯ ವಾಹನಗಳಾಗಿರ್ಬೋದು, ಜೊತೆಗೆ ಅವರದ್ದೇ ಆದ ಒಂದಿಷ್ಟು ಬಸ್ ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ 2 ರಿಂದ 3 BMTC ಬಸ್ ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಯಾರಾದ್ರೂ ಒಂದಿಷ್ಟು ಜನ ಅಥವಾ ಯಾರಾದ್ರೂ ಹೋರಾಟಗಾರರು ಬಂದು ಹೋರಾಟ ಮಾಡೋದಕ್ಕೆ ಮುಂದಾದ್ರೆ ಅಥವಾ ಅಡ್ಡಿಪಡಿಸೋದಕ್ಕೆ ಮುಂದಾದ್ರೆ ಅವರನ್ನ ಕೂಡ ಇಲ್ಲಿಂದ ವಶಕ್ಕೆ ಪಡೆದುಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನ ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ಜೊತೆಗೆ ನೀವು ಗಮನಿಸ್ತಾ ಹೋಗ್ಬೋದು, ವಿಶೇಷವಾಗಿ ಅಂದ್ರೆ ಅಲ್ಲಿ ಬ್ಯಾರಿಗೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸುತ್ತಮುತ್ತಲು ಅಂದ್ರೆ ರಾಜಭವನ್ ಸುತ್ತಮುತ್ತಲು ಎಲ್ಲ ಕಡೆ ಕೂಡ ಅಂದ್ರೆ ಸರ್ಕಾರದ ಬ್ಯಾರಿಗೇಡ್ ಅನ್ನ ಹೊರತುಪಡಿಸಿ ಒಂದಿಷ್ಟು ಪ್ರೈವೇಟ್ ಬ್ಯಾರಿಗೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಪಬ್ಲಿಕ್ ಅವರು ಕೂಡ ಯಾರು ಕೂಡ ಈ ಕಡೆ ಬರ್ದೇ ಇರಂಗೆ ಒಂದಿಷ್ಟು ಬ್ಯಾರಿಗೇಡ್ ಗಳನ್ನ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆಗೆ ಒಂದಿಷ್ಟು ಪೊಲೀಸ್ ಬಂದೋಬಸ್ತ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದು ಅವರ ರಾಜೀನಾಮಾ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇದಾದ ಬಳಿಕ ಅವರ ಒಂದು ಮಹತ್ವದ ಸುದ್ದಿಗೋಷ್ಠಿ ಇರುತ್ತೆ. ಅದಾದ ಬಳಿಕ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಆಯ್ಕೆ ಆಗುತ್ತೆ. ಈಗಾಗಲೇ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ಅದಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ರೆ, ಜೊತೆಗೆ ಒಂದಿಷ್ಟು ಜನ ಇನ್ನು ಹೈಕಮಾಂಡ್ ತೀರ್ಮಾನ ತೆಗೆದುಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ಆಯ್ಕೆಗಳೇನು, ಮುಂದಿನ ನಡೆಗಳೇನು ಅಂತ ಕೂಡ ಗೊತ್ತಾಗಲಿದೆ. ಕ್ಯಾಮರಾಮನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.